ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನಾನು ಮಸ್ತಿದೆ ನೋಡ್ರಿ. ಭಾಳ ದಿನ ಆತ್ರಿ, ಆಲ್ಮೋಸ್ಟ್ ಒಂದು 15 ದಿನ ಆಗಕ್ಕೆ ಬಂತ್ರಿ. ವ್ಲಾಗ್ ಮಾಡಿಲ್ಲ, ಅಪ್ಲೋಡು ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ವ್ಲಾಗ್ ಮಾಡತ್ತೀನಿ ನೋಡ್ರಿ. ಏನು ವಿಶೇಷ ಅಂತಂದ್ರೆ, ನಾನು ಫಸ್ಟ್ ಟೈಮ್ ಫ್ಲೈಟ್ ಹತ್ತಾಕತ್ತೀನಿ ರೀ. ಹೆಂಗಿರ್ತೈತಿ ಎಕ್ಸ್ಪೀರಿಯೆನ್ಸ್, ಹೆಂಗಿಲ್ಲ, ಆ್ಯಕ್ಚುಲಿ ನಾ ಎಲ್ಲಿ ಹೊಂಟೇನಿ ಎಲ್ಲಿಲ್ಲ ಅಂತ ನೋಡಿರಿ ಅಂತ ನೀವು ವ್ಲಾಗ್ನ ಸ್ಕಿಪ್ ಮಾಡ್ದಂಗೆ ನೋಡಿರಿ ಎಲ್ಲರೂ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಕಿತ್ತು ಅಂದ್ಕೊಳ್ತೀನಿ ರೀ. ಊರಾಗಿಂದ ನನ್ನ ಫ್ರೆಂಡು ಬಂದಿದ್ಲು. ನಾನು ಇನ್ನೇನು ಹೊಕ್ಕೇನೆ ಅಂಥೇಳಿ ಆಕಿಂದು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ರಾತಂತಂದು ಬರ್ತಡೇ ಮಾಡತ್ತಿದ್ವಿ ನೋಡ್ರಿ. ಇದು ಇನ್ನೂ ಮುಂದಿನ ವಾರ ಐತೆ ಬರ್ತಡೇ. ಈಗ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಇಲ್ಲ ತರ್ಸ್ಕೊಂತೀನಿ ನಾನು ಬೇಕಂತ ತೋರಿಸ್ತೇನೆ ತಡಿ ಒಂದು ನೋಡಿ. ನೋಡಿ ಹಿಂಗೆ ಬರತ್ತೈತಿ, ಚಂದ ಬರತ್ತಾವಲ್ಲ. ಬರ್ತಡೇ ಹಿಂಗೆ ನೋಡಿ, ಜಸ್ಟ್ ಹಂಗೆ ಸಿಂಪಲ್ ಒಂದು ಕೇಕ್ ತಂದು ಕಟ್ ಮಾಡಿಸಿದ್ವಿ. ಸಿಂಪಲ್ ಬರ್ತಡೇ ನಮ್ಮದು. ನಾವೇನು ಹೈಫೈ ಗ್ರ್ಯಾಂಡಾಗಿ ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಲಿ. ಇಷ್ಟ ಜಸ್ಟ್ ಸಿಂಪಲ್ ಮಾಡಿದ್ವಿ. ಆಕಿದು ಇನ್ನೂ ಬರ್ತಡೇ 4-5 ದಿನ ಐತಿ. ನಾನು ಇನ್ನು ಊರಿಗೆ ಹೋಕ್ಕೇನಿ, ಇನ್ನು ಬರೋಕ್ಕಾಗೋದಿಲ್ಲ ಅಂತಂದು ಅಡ್ವಾನ್ಸ್ ಮಾಡಿದ್ವಿ ನೋಡ್ರಿ ಬರ್ತಡೇನ. ಫುಲ್ ಕಾಮಿಡಿ ರೀನಪ್ಪ ನಮ್ದಂತೂ. ನಕ್ಕೊಂತಾನೆ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ. ಈಗ ಇವತ್ತಿಯರೇ ನಾಳೆ ಆಂಟಿ ಅಕ್ಷತ ನೀನು ಇಲ್ಲ ನಾ ಈಗ ಟೈರ್ಡ್. ಆಮೇಲೆ ಹೆಂಗೆ ತಡೀರಿ ಸಿ ಮೈ ಡೆಡಿಕಸ್ ಅಂತ ಆಂಟಿ ಹ್ಯಾಪಿ ಬರ್ತ್ಡೇ. ಬೇರೆ ಸ್ನ್ಯಾಪ್ ನೋಡು. ನನಗೆ ಅನ್ನಕೋಬೇಡ, ಈ ಬರೀ ಯಾಕೆ ನಾವು ಹೇಗಾಗತ್ತೀವಿ ಅಂತಂದ್ರೆ ಮೇನ್ ರೀಸನ್ ನಮ್ಮ ಫ್ರೆಂಡ್ ಅವರ ತಂಗಿ. ಫುಲ್ ಕಾಮಿಡಿ ರೀ ಆಕೆ ಅಂತ. ಆಕೆ ಮಾತಾಡೋ ಮಾತಿಗೆ ಅಷ್ಟು ನಗು ಬರ್ತೈತಿ. ಆಕೆ ಆ ಪರಿ ನಗಾಕತ್ತಿದ್ವಿ. ಆ ಕೇಕ್ ಕಟ್ ಮಾಡತ್ತಿದ್ವಿ. ಕೇಕಿನ ಫೋಟೋ ತಗೊಳಕ್ಕೂ ನೆನಪಾಗಲ್ಲ. ಅದೊಂದು ಮಾತು ಅಂದೆ, ಅದಕ್ಕೂ ಸ್ವಲ್ಪ ಕಾಮಿಡಿ, ಅದಕ್ಕೂ ಸ್ವಲ್ಪ ನಗಾಕತ್ತಿದ್ವಿ. ಒಟ್ಟು ಇವತ್ತಂದ್ರೆ ಬರುತ್ತಾ ನಾನು ನಕ್ಕಿದ್ದೆ ಅಷ್ಟು ನಕ್ಕೆ ನೋಡ್ರಿ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಈಗ ಅಡಿಗೆ ಹೋಗಿ ಬಂದು ಕಸಕ್ಕೆ ಬರೋಣ. ಥ್ಯಾಂಕ್ ಯು ಸೊ ಮಚ್ ನಿಮ್ಮಣ್ಣ. ನಮ್ಮಣ್ಣ ಬರಂಗಿಲ್ರಿ ಕಸಕ್ಕೆ, ಇದೇ ಮನೆಗೆ ಎತ್ತ ಬರ್ತಾನೆ. ಎಲ್ಲ ಬೇಡ ಅಡುಗೆ ಇವತ್ತು ಹೋಗ್ತೀರಿ? ಇವತ್ತು ಎಷ್ಟೊತ್ತಿಗೆ ಹೋಗ್ತೀರಿ? 1:30ಗೆ. 12 ಗಂಟೆ. ಫೋಟೋ ಹೆಂಗೆ ಮಾಡ್ತಾರೆ? ಕಟ್ ಮಾಡ, ಎಡಿಟ್ ಇಲ್ಲ, ಎಲ್ಲ ಎಕ್ಸ್ಪ್ಲೋರಿಂಗ್. ಎವ್ರಿಥಿಂಗ್ ಈಸ್ ಎಕ್ಸ್ಪ್ಲೋರ್. ಎಲ್ಲ ಕಟ್ ಮಾಡುವ. ಅಕ್ಷರ ದೊಡ್ಡ ಪೀಸ್ ತಗೋ. ನೀ ನಂಗೆ ದೊಡ್ಡ ಪೀಸ್ ತಗೋ. ಅಯ್ಯ ಆಮೇಲೆ ತಿನ್ನಕ್ಕೆ ಕೊಡ್ತೈತೆ ಹಾಳೆ. ಫೋಟೋ ಬೇಕನಾ? ಬರಲ್ಲ ಇಲ್ಲ ಐತೆ ನೋಡಿದ್ರು ಅಂತ ಫೋಟೋ ಕ್ಲಿಕ್. ಹಾಂ ಇಲ್ಲೇ ಹೊಳ್ಳಿ, ಇಲ್ಲೇ ಇಬ್ರು ಹೊಳ್ರಿ. ಈ ಅಕ್ಕಿ ಬಾಯಿ ಮುಚ್ಚಿ ಅಕ್ಕಿ ಕೊಡಿ. ಕರಗದಾರ ಅವ್ರು. ಏಷ್ಯಾ ಪೀಪಲ್ ಇವ ನೆಟ್ಟ ಕುಂದ್ರಿ ಬೇಪೋಯ್ತ್ರ. ನೀವು ಸೆಲೆಬ್ರಿಟೀಸ್ ಎಲ್ಲ ಕಡೆ ಕ್ಯಾಮ್ರಾ ಎಲ್ಲ ಕಡೆ. ತೆಗಿಲಿ ನಂಗೆ ಕನ್ಸರ್ನ್ ಮಾಡಿದ್ರೆ ನೀವು ವಿಡಿಯೋ ಮಾಡಬೇಡ. ಅಪ್ಪ ಕರೆಕ್ಟಾಗಿ ತಿನ್ಸಾಕ
ಹೋಗಿದ್ದಿಲ್ಲ ಎಲ್ಲ ತಂಡ ಇಲ್ಲಿ ನನ್ನ ಫ್ರೆಂಡು ಅವ್ರ ಮಮ್ಮಿಗೆ ಅಂತಂದು ಇಯರಿಂಗ್ಸ್ ಮಾಡಿಸ್ಕೊಂಬಂದಿದ್ಲಿ ರೀ. ಫುಲ್ ಖುಷಿಯಾಗಿದ್ಲು. ಯಾಕೆಂತರೂ ಅದು ಎಷ್ಟು ಖುಷಿ ಇಲ್ಲ ರೀ, ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಹೆಣ್ಮಕ್ಳದು ದುಡ್ದು ಸೇವಿಂಗ್ಸ್ ಮಾಡಿ ತಾಯಿಗಳಿಗೆ ಗಿಫ್ಟ್ ಕೊಡೋದಂದ್ರೆ ಆಕಿಗೆ ಮ್ಯಾಗ ಹತ್ರ ನಂಗೆ ಫುಲ್ ಪ್ರೌಡ್ ಫೀಲ್ ಆಯ್ತು ರೀ. ಭಾರಿ ಖುಷಿ ಆಯ್ತು. ಆಕಿಗೆ ಎಷ್ಟು ಕಷ್ಟಪಟ್ಟಿದ್ಲು ಕೆಲ್ಸಕ್ಕೆ ಹೋಗಿ ಸೇವಿಂಗ್ಸ್ ಮಾಡಿ ಅವ್ರ ಮಮ್ಮಿಗೆ ಗಿಫ್ಟ್ ಕೊಟ್ಟಾಳ. ಗೊತ್ತಾಯ್ತಾ ರೀ? ವಾವ್ ಅನ್ರಿ ಆಂಟಿ. ಓ ಮೈ ಗಾಡ್, ಏನಾರು ಹೇಳ್ರಿ ಆಕಿ ಬಗ್ಗೆ ಒಂದು ಸ್ವಲ್ಪ ಹೆಮ್ಮೆ 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 ಪಡ್ರಿ. ಆಕಿನ ಅಳಕತ್ ನೋಡ್ರಿ ಇಲ್ಲಿ. ನಾವು ಹೊರಡೋ ಟೈಮ್ ಆತ್ರಿ. ಎಲ್ಲರೂ ಕಾರ್ ಹತ್ರ ಬಂದಿದ್ರೆ ಎಲ್ಲರೂ ಅಳಕತ್ತಿದ್ರು. ಆ ಪರಿ ಫಸ್ಟ್ ಟೈಮ್ ರೀ ನಾನು ಅಷ್ಟು ದೂರ ಹೊಂಟಿದ್ದೆ ಬಿಟ್ಟು ನಮ್ಮ ಮಮ್ಮಿಯವ್ರನ್ನ. ನಮ್ಮ ಮದುವೆ ಆಗಿಂದನೂ ಅಲ್ಲೇ ಇದ್ದೆ, ಹಾಗಾಗಿ ಫುಲ್ ಎಲ್ಲರೂ ಅಳಾತಿದ್ರು. ಇದು ಹುಬ್ಬಳ್ಳಿ ಏರ್ಪೋರ್ಟಿಗೆ ಬಂದ್ರಿ. ಬೋರ್ಡಿಂಗ್ ಪಾಸ್ ತೊಗೊಂಡು ಫ್ಲೈಟ್ ಹತ್ತಿರ ಬಸ್ ಒಳಗೆ ಕರ್ಕೊಂಡು ಹೊಂಟಿದ್ರು ನೋಡಿರಿ. ಇದೆ ನೋಡಿರಿ ನಾವು ಹತ್ತು ಫ್ಲೈಟ. ಅಂತೂ ಇಂತೂ ನಾನು ಫ್ಲೈಟ್ ಹತ್ತಿದ್ದೆ. ಅಷ್ಟು ಖುಷಿ ಆಗತ್ತಿದೆ ನನಗೆ. ನಾನು ಫ್ಲೈಟ್ ಹತ್ತೀನಿ ನಾನು ಇಷ್ಟು ಹತ್ತು ನೋಡಿದ್ದೀನಿ. ಆ್ಯಕ್ಚುಲಿ ಏರ್ಪೋರ್ಟ ನೋಡಿದ್ದೀನಿ, ಫ್ಲೈಟ್ ಫುಲ್ ಅಂದ್ರೆ ಫುಲ್ ಖುಷಿ ಆಗತ್ತಿತ್ತು ರೀ. ಇಲ್ಲಿ ಫ್ಲೈಟ್ ಹತ್ತಾತಿದೆ ನೋಡಿರಿ. ಫೈನಲಿ ಫ್ಲೈಟ್ ಹತ್ತಿದೆ. ಫುಲ್ ಖುಷಿ ಆಗತ್ತಿತ್ತು. ಒಳಗೆಲ್ಲ ಈ ಥರ ಯಪ್ಪ ಹಿಂಗೆ ಇರ್ತೈತಿ ಹಿಂಗೆ ಅಂತಂದು ಇಷ್ಟು ಖುಷಿ ಆಗತ್ತಿತ್ತು ರೀ ನಂಗಂತೂ. ಆಮ್ಯಾಗ ನಂಗೆ ಆ್ಯಕ್ಚುಲಿ ವಿಂಡೋ ಸೀಟು ಸಿಕ್ಕಿಲ್ಲ. ಈ ಕಡೆ ಲಾಸ್ಟು ಇಲ್ಲ. ನಡ್ಕೊತಿದ್ದೆ ರೀ ನಾನು. ಈ ಕಡೆ ನನ್ನ ಪಕ್ಕಕ್ಕೆ ಕಂಟಿ ಹರ್ಕೊತಿದ್ರೆ ನಾ ವೀಡಿಯೋ ಮಾಡ್ಕೊಳತ್ತಿದ್ದೆ. ಪಾಪ ಅವ್ರೇನು ಅಂದ್ಕೊಳ್ಳಿಲ್ಲ. ಫ್ಲೈಟ್ ಟೇಕಪ್ ಆಗತ್ತೈತೆ ನೋಡಿರಿ. ನಂಗೆ ಟೇಕಪ್ ಆಗೋ ಮುಂದೆ ಏನು ಅಷ್ಟೊಂದು ಹೆದರಿಕೆ ಆಗಿಲ್ಲ. ಸ್ವಲ್ಪ ಆದರೂ ಹೊಟ್ಟೆಗೆ ಗುಳು ಅಂತೈತೆ ರೀ ಏರೋ ಮುಂದೆ. ಆಮ್ಯಾಗ ಫ್ಲೈಟ್ ಟೇಕಪ್ ಆತ್ರಿ. ಇನ್ನೇನು ಸ್ವಲ್ಪ ಫುಲ್ ಮೋಡದೊಳಗೆ ಹೊಕ್ಕೇವ್ರಿ. ಅದನ್ನು ವೀಡಿಯೋ ಮಾಡ್ಕೊಂಡೀನಿ ನೋಡ್ರಿ. ಎಲ್ಲ ಫೀಲಿಂಗ್ ಇದಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಫೀಲಿಂಗ್ ನೋಡಿರಿ. ಮೋಡ ನೋಡ್ರಿ ಇಲ್ಲಿ ಹೆಂಗೆ ಮಸ್ತ್ ಕಾಣತೈತಿ. ಆ್ಯಕ್ಚುಲಿ ನನಗೆ ಏನಾರು ವಿಂಡೋ ಸೀಟ್ ಸಿಕ್ಕಿತ್ತ ಇನ್ನೂ ಮಸ್ತಾಗಿ ವೀಡಿಯೋ ಮಾಡ್ಕೊಬೋದಿತ್ತು ರೀ. ಬಟ್ ನಂಗೆ ಆದಷ್ಟು ಟ್ರೈ ಮಾಡೀನಿ. ಇಷ್ಟು ನನ್ನ ಕೈಲಿ ಎಷ್ಟು ಆಕೈತೆ ಅಷ್ಟು ವೀಡಿಯೋ ಮಾಡ್ಕೊಂಡೀನಿ. ನಂಗಂತೂ ಸಿಕ್ಕಾಪಟ್ಟಿ ಖುಷಿ ಆಗತ್ತಿತ್ತು ನೋಡಿರಿ. ಎಷ್ಟು ಮಸ್ತ್ ಕಾಣಕತ್ತೈತಲ್ಲ ರೀ. ಸ್ವರ್ಗಕ್ಕೆ ಮೂರಾಗ ಏನಂತಾರಲ್ಲ, ಇದು ನೋಡಿ ಹಿಂಗೆ ನೋಡಿ ಅಂತಾರೆ ಅನ್ಸುತ್ತೆ ರೀ. ಅಷ್ಟು ಮಸ್ತ್ ಕಾಣತ್ತಿತ್ತು. ನಂಗಂತೂ ಖುಷಿ ತಡ್ಕೊಳಕ್ಕಾಗಲ್ಲ ರೀ. ಹೆಂಗೆ ಹೇಳಬೇಕು ಹೆಂಗಿಲ್ಲ ಅಂತಂದು. ಡೆಲ್ಲಿ ಬಂತು ರೀ. ಫ್ಲೈಟ್ ಲ್ಯಾಂಡ್ ಆಗಕತ್ತಿತ್ತು. ಅಂದ್ರೆ ಸ್ಲೋಲಿ ಕೆಳಗೆ ಬರತ್ತಿತ್ತು ರೀ. ಇದು ಡೆಲ್ಲಿ ನೋಡಿರಿ. ಫುಲ್ ಹಂಗೈತಿ. ಒಂಚೂರು ಜಾಗ ಇಲ್ಲ, ಅಷ್ಟು ಹತ್ತೈತೆ ಬಿಲ್ಡಿಂಗ್ ಅದಾವು. ಫೈನಲಿ ರೀಚ್ ಆದ್ವಿ ರೀ. ಮಸ್ತ್ ಎಕ್ಸ್ಪೀರಿಯೆನ್ಸ್. ಆ್ಯಕ್ಚುಲಿ ಫ್ಲೈಟ್ ಸ್ವಲ್ಪ ಮ್ಯಾಗ ಹೋದಾಗ ಫುಲ್ ಒಂಥರ ಅಳ್ಗಡ್ದಂಗೆ ಅವಾಗಂತೂ ಫುಲ್ ಭಯ ರೀ. ನಾವು ಬಸ್ ಅಷ್ಟೇ ಇದು ಅಕೌಂಟ್ ಮಾಡಿದ್ವಿ. ಫ್ಲೈಟು ಸ್ವಲ್ಪ ಶೇಕ್ ಹಾಕೋರಿ ಮ್ಯಾಗ ಹೋದಾಗ. ಅವಾಗ ಸ್ವಲ್ಪ ಭಯ ಅನಿಸ್ತಿತ್ತು. ಫೈನಲಿ ಡೆಲ್ಲಿ ಏರ್ಪೋರ್ಟಿಗೆ ಬಂದ್ವಿ ರೀ. ಡೆಲ್ಲಿ ಏರ್ಪೋರ್ಟ್ ನೋಡಿರಿ. ಇದು ನಮ್ಮ ಬ್ಯಾಗೆಲ್ಲ ಇಲ್ಲೇ ಪಿಕಪ್ ಮಾಡ್ಕೊಳಕ್ಕಂತಂದು ನಿಂತಿದ್ವಿ. ಬ್ಯಾಗ್ ಬರ್ತಾವ್ರಿ ಇಲ್ಲಿ. ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡು ಇನ್ನೇನು ಹೊರಡೋದ್ರಿ. ನಮ್ಮ ಯಜಮಾನ್ರು ಇದ್ದಲ್ಲೇ ಕ್ಯಾಬ್ ಬುಕ್ ಮಾಡ್ಯಾರ ರೀ. ಕ್ಯಾಬ್ ಬಂತು. ಕ್ಯಾಬ್ ಒಳಗೆ ಹತ್ಕೊಂಡು ನಮ್ಮ ಪ್ರಯಾಣ ನಡೆಸಿದ್ವಿ. ಆ್ಯಕ್ಚುಲಿ ಡೆಲ್ಲಿಲಿಂದ ಮತ್ತು ನಮ್ಮ ಯಜಮಾನ್ರು ಇರೋ ಪ್ಲೇಸ್ 2.5 ತಾಸು ಜರ್ನಿ ರೀ. ಅದು ಸ್ವಲ್ಪ ಭಾಳ ಸುಸ್ತು ಅನ್ನಿಸ್ತು. ಆದರೂ ಡೆಲ್ಲಿ ಎಲ್ಲ ಸ್ವಲ್ಪ ನೋಡ್ದಂಗೆ ಆಯ್ತು ಕ್ಯಾಬ್ ಒಳಗೆ ಹೋಗಿ. ಇಲ್ಲೆಲ್ಲ ಭಾರಿ ಮಸ್ತ್ ಪ್ಲೇಸಸ್ ಇತ್ತು ನೋಡಿರಿ.
ಆ್ಯಕ್ಚುಲಿ ಇಲ್ಲೆಲ್ಲ ರೋಡ್ ಒಳಗೆ ಹೋಗುವಾಗ ಒಂಥರ ವಾಟರಿಂದ ಎಲ್ಲ ಇದು ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ ರೀ. ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೇನಿ ರೀ ನಾನು ಕ್ಯಾಬ್ ಒಳಗೆ ಕುಂತು ಹೋಗುವಾಗ. ಭಾರಿ ಲೈಟಿಂಗ್ ಅದು ಎಲ್ಲ ಮಸ್ತ್ ಕಾಣತ್ತಿತ್ತು ನೋಡಿ. ಹಾಂ, ಇದೆ ನೋಡಿರಿ ವಾಟರ್ ಇದು ಅದನ್ನೆಲ್ಲ ಈ ಥರ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ದೂರ ರೋಡ್ ಒಳಗೆಲ್ಲ ಆಲ್ಮೋಸ್ಟ್ ಇದ್ದೇ ಇದ್ರಿ ಈ ಥರ ಮಸ್ತ್ ಇತ್ತು ನೋಡಿರಿ. ನನಗೆ ಭಾರಿ ಇಷ್ಟ ಆಯ್ತು. ಅದು ನೈಟ್ ಅಂತೂ ಲೈಟಿಂಗ್ ಈ ಥರ ಎಲ್ಲ ವಾಟರ್ ಮಸ್ತ್ ಕಾಣತ್ತಿತ್ತು ನೋಡಿರಿ. ಇದು ಆ್ಯಕ್ಚುಲಿ ಇಂಡಿಯಾ ಗೇಟ್ ಅಂತ್ರಿ. ನಂಗೆ ಗೊತ್ತಿರಲಿಲ್ಲ. ನಾ ಜಸ್ಟ್ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೆ. ಬಂದಿಂದ ನಮ್ಮ ಮನೆಯವ್ರಿಗೆ ಕೇಳಿದೆ. ಇಷ್ಟು ರಶ್ ಇತ್ತಂದ್ರೆ ಎಲ್ಲೇ ಇರಿಬಿ ಮುಕ್ಕದಂಗೆ ಮುಕ್ಕಿದ್ರೆ ಜನ, ಅಷ್ಟೊಂದು ರಶ್ ಇತ್ತು ರೀ ಇಂಡಿಯಾ ಗೇಟ್ ಹತ್ತಿರ. ನಿನ್ನೆ ಸಂಡೇ ಎಲ್ಲ ಮೇ ಬಿ ಅಷ್ಟೊಂದು ಜನ ನೋಡಕ್ಕೆ ಹೋಗಿದ್ರು ಅನ್ಕೋತೇನೆ ರೀ ನಾನು. ಅಷ್ಟು ರಶ್ ಇತ್ತು. ಇದೆ ನೋಡಿರಿ ಇಲ್ಲೆಲ್ಲ ಹೋಗುವಾಗ ಮಸ್ತ್. ನಂಗಂತೂ ಭಾರಿ ಇಷ್ಟ ಆಯ್ತು ರೀ ಈ ಥರ ಎಲ್ಲ ರೋಡ್ ಒಳಗೆ ಹಿಂಗೆ ಮಸ್ತ್ ಮಾಡ್ಯಾರಲ್ಲ ಅಂತಂದು. ಫೈನಲಿ ನಮ್ಮ ಮನೆಯವ್ರು ಇದ್ದಲ್ಲಿ ಬಂದೆ. ನಿನ್ನೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ, ಟ್ರಾವೆಲ್ ಮಾಡಿ ಫುಲ್ ಸುಸ್ತಾಗಿತ್ತು. ಹಾಗಾಗಿ ಇವತ್ತು ಅದನ್ನು ಕಂಟಿನ್ಯೂ ಮಾಡತ್ತಿದ್ದೆ. ಎಲ್ಲ ಅರಿಬಿ ಎಲ್ಲ ಇಲ್ಲಿ ಇಟ್ಟೀನಿ, ಅಷ್ಟು ಹೊಂದಿಸ್ಕೊಳತ್ತಿದ್ದೆ ನೋಡಿರಿ. ಬರ್ರಿ ತೋರಿಸ್ತೇನೆ ನಿಮಗೂ ಹೆಂಗೈತಿ ಹೆಂಗಿಲ್ಲ ಅಂತಂದು. ಇಲ್ಲೆಲ್ಲ ಒಟ್ಟು ಕುಂತೆ ನೋಡಿರಿ ಅರ್ಬಿ ಎಲ್ಲ ಇವನ್ನೆಲ್ಲ ಹೊಂದಿಸ್ಕೋಬೇಕೀಗ. ಇಲ್ಲಿ ಒಂದು ವಾರ್ಡ್ರೋಬ್ ಅಂದ್ರೆ ಇದ್ರ ಟೈಪ್ ಐತ್ರಿ, ಇದ್ರಾಗ ಹೊಂದಿಸ್ಕೋಬೇಕು. ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡೇನೀಗ. ಇದ್ರಾಗ ಇವನ್ನೆಲ್ಲ ಅರ್ಬಿ ಮಡಿಚಿ ಹೊಂದಿಸಿ ಇಟ್ಕೋತೇನೆ ಅಂತ ಮತ್ತೆ ಸಿಗ್ತೇನೆ ಅಂತ್ರಿ ಎಲ್ಲ ರೆಡಿ ಮಾಡಿ. ಇಲ್ಲಿ ಎಲ್ಲ ಅರ್ಬಿ ಅದು ಜೋಡಿಸ್ಕೊಳತ್ತಿದ್ದೆ ರೀ. ನಂಗಂತೂ ಇಲ್ಲಿ ಹೊರಗೆ ಹೋಗಕ್ಕೆ ಸತ್ಯಕ್ಕೆ ಇದಾಗತೈತಿ. ಯಾಕಂದ್ರೆ ಭಾಷೆ ಬರೋಂಗಿಲ್ಲ, ಏನಿಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆಂಧ್ರ ಪ್ರದೇಶ, ಕೇರಳ ಬರೀ ಹಿಂದಿ ಇವರ ಮಾತಾಡೋದ. ನನ್ನ ಮನೆ ಬಾಜುನ ಒಬ್ರು ಕನ್ನಡದವ್ರು ಅದಾರ. ಅದೊಂದು ಭಾಳ ಖುಷಿ ಆಯ್ತು ರೀ. ಅವರೊಬ್ರು ಸಿಕ್ಕಾರ ಕನ್ನಡದವ್ರು. ಇಲ್ಲಾಂದ್ರೆ ನಾನು ಇಲ್ಲೇ ಒಳಗೆ ಕೂರೋದಾಕೈತಿ ರೀ. ನನಗಂತೂ ಯಾವ ಭಾಷೆನೂ ಬರೋಂಗಿಲ್ಲ ಮಾತಾಡೋಕೆ, ಕನ್ನಡ ಅಂದ್ಬಿಟ್ಟು. ಈಗಂತೂ ಎಲ್ಲ ಭಾಷೆ ಕಲಿಬೇಕು ರೀ, ಭಾಳ ಸಮಸ್ಯೆ ಐತಿ. ಕಲೀಲಿಲ್ಲ ಅಂದ್ರೆ ಯಾವ ಭಾಷೆ ಬರಲಿಲ್ಲ ಅಂದ್ರೆ ಒಳಗೆ ಕುಂದ್ರೋದು ನೋಡಿರಿ. ಯಪ್ಪ, ಫೈನಲಿ ಎಲ್ಲ ಸ್ವಲ್ಪ ನಾ ಎಷ್ಟು ಆಕೈತೆ ಅಷ್ಟು ನೀಟಾಗಿ ಹೊಂದ್ಸೋಕೆ ಟ್ರೈ ಮಾಡೇನಿ ರೀ. ಇಷ್ಟು ಹೊಂದಿಸ್ಕೊಂಡೇನಿ. ಇದು ಬೆಡ್ ಹಾಕಿಲ್ಲ ಇನ್ನೂ, ಜಸ್ಟ್ ಹಂಗೆ ಬೆಡ್ಶೀಟ್ ಅಷ್ಟೇ ಹಾಕೀವಿ. ಬೆಡ್ ತಂದಾದಮೇಲೆ ಬೆಡ್ ಹಾಕ್ಕೋಬೇಕು ರೀ. ಎಲ್ಲ ಇಲ್ಲೇ ತೊಗೊಂಡ್ರೆ ಆತಂತಂದು ಹಂಗೆ ಬಂದೀವಿ. ಅಲ್ಲಿಂದ ಅಂತೂ ಎಲ್ಲ ಹೊತ್ತುಕೊಂಬರಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಆಕೈತೆ ಅಷ್ಟೇ ತೊಗೊಂಬಂದೇವ್ರಿ ರೀ. ನನ್ನ ಜೀವನದೊಳಗೆ ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡಿದ್ರಿ ನಾನು ಆ್ಯಕ್ಚುಲಿ ಏರ್ಪೋರ್ಟು ನೋಡಿದ್ದಿಲ್ಲ ಹೆಂಗಿರ್ತೈತೆ ಅಂತಂದು. ಮತ್ತು ಏರ್ಪೋರ್ಟ್ ನೋಡಿ ಮತ್ತು ಫ್ಲೈಟ್ ಒಳಗೆ ಜರ್ನಿ ಸಹಿತ ಮಾಡೀನಿ ನಾನು. ನನ್ನ ಕನಸೊಳಗೂ ಅಂದ್ಕೊಂಡಿರಲಿಲ್ಲ ನಾ ಫ್ಲೈಟ್ ಹತ್ತೀನಿ ಅಂತಂದು. ಇಷ್ಟು ಖುಷಿ ಆಗಕತ್ತಿತ್ತು ರೀ ನನಗೆ ಫ್ಲೈಟ್ ಹತ್ತುಂದು. ಬೋರ್ಡಿಂಗ್ ಟಿಕೆಟ್ ಮಾಡಿಸೋ ಮುಂದೆ ಅಷ್ಟು ಖುಷಿ ಆಗಕತ್ತಿತ್ತು ರೀ ನನಗೆ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಫ್ಲೈಟ್ ಹತ್ತೀನಿ ಅಂತಂದು. ನಮ್ಮ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ರೀ. ಭಾಳ ಖುಷಿ ಆಗತೈತಿ. ಮಸ್ತ್ ಇತ್ತು ರೀ ಫ್ಲೈಟ್ ಜರ್ನಿ ಅಂತೂ. ಬಟ್ ನಂಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ರೀ. ಸ್ವಲ್ಪ ಮಾಡ್ಕೋಬೇಕು ಬೇಡ ಅಂತ ಹೆದ್ರಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೇನಿ ರೀ. ಅದನ್ನಷ್ಟು ನಾ ಎಷ್ಟು ಮಾಡೀನಿ ಅಷ್ಟು ವೀಡಿಯೋ ಮಾತ್ರ ಎಡಿಟ್ ಮಾಡಿ ಹಾಕೀನಿ. ನಂಗೆ ಭಯ ಆಗಕತ್ತಿತ್ತು ರೀ ವೀಡಿಯೋ ಮಾಡಬೇಕು ಬೇಡ ಅಂತ ಅಂದ್ಕೊತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡೀನಿ ರೀ. ಫ್ಲೈಟ್ ಜರ್ನಿ ಅಂತೂ ಮಸ್ತ್ ಇತ್ತು ರೀ. ಸ್ವಲ್ಪ ಟೇಕಪ್ ಆಗೋ ಮುಂದೆ ಅಷ್ಟು ಹೆದರಿಕೆ ಆಕೈತಿಲ್ಲ. ಬಟ್ ನಂಗೆ ಲ್ಯಾಂಡ್ ಆಗೋ ಮುಂದೆ ಸ್ವಲ್ಪ ಹೊಟ್ಟೆ ಕುಡಿ ಅಂದಂಗೆ ಆಗತ್ತಿತ್ತು ರೀ ಸ್ವಲ್ಪ. ಆದ್ರೆ ಅಷ್ಟೊಂದೇನು ಭಯ ಆಗಲಿಲ್ಲ. ಆದರೆ ಫ್ಲೈಟ್ ಜರ್ನಿ ಮಾತ್ರ ಮಸ್ತ್ ಇತ್ತು ರೀ. ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನನ್ನ ಕನಸೊಳಗೂ ಅಂದ್ಕೊಂಡಿರಲಿಲ್ಲ ಫ್ಲೈಟ್ ಹತ್ತೀನಿ ಅಂತಂದು. ಹತ್ತಿದ್ದೆ ರೀ, ಭಾಳ ಖುಷಿ ಆಯ್ತು. ನಿಮ್ಗೆ ಏನಾರ ಈ ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮನೆಯಾಗ ಕೊಡ್ರಿ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.